ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಬದಲಾವಣೆಗೆ ವಿರೋಧಿಸಿ ಸಿಪಿಎಂ ಎಸ್ಯುಸಿಐ ಜಂಟಿಯಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಮಾಡಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಬದಲಾವಣೆ ಮಾಡಿ ಜಿ ರಾಮ್ಜಿ ಎಂದು ಬದಲಾವಣೆ ಮಾಡಿದ್ದಕ್ಕೆ ಸಿಪಿಎಂ ಎಸ್ಯುಸಿಐ ಜಂಟಿಯಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆಯನ್ನು ಮಾಡಿದರು. ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯ ಮೂಲ ಸ್ವರೂಪವನ್ನು ಬದಲಾಯಿಸುವ ಕ್ರಮವನ್ನು ಎರಡೂ ಪಕ್ಷಗಳು ಬಲವಾಗಿ ವಿರೋಧಿಸುತ್ತವೆ. ಕೂಡಲೇ ಕೇಂದ್ರ ಸರ್ಕಾರ ಜಿ ರಾಮ್ಜಿ ಎಂದು ಬದಲಾವಣೆ ಮಾಡಿದ್ದಕ್ಕೆ ನಾವು ಉಗ್ರವಾಗಿ ಖಂಡಿಸುತ್ತೇವೆ ಎಂದು ಕೆ ನೀಲ ಆಕ್ರೋಶ ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಮಹಾತ್ಮ ಗಾಂಧಿಯನ್ನು ಕೊಂದ ಗೋಡ್ಸೆ ಸಂತತಿ ಮಹಾತ್ಮ ಗಾಂಧಿ ಹೆಸರು ಬದಲಿಸಲು ಬಿಡುವುದಿಲ್ಲ. ಮಹಾತ್ಮ ಗಾಂಧಿಯನ್ನು ಕೊಂದ ಗೋಡ್ಸೆ ಮಹಾತ್ಮ ಗಾಂಧಿ ಹೆಸರು ಬದಲಿಸಲು ಬಿಡುವುದಿಲ್ಲ. ಹೆಸರು ಪುನರ್ ನಾಮಕರಣ ಮಾಡಲೇಬೇಕು. ಏತಕ್ಕಾಗಿ ಹೋರಾಟ? ಎನ್ಡಿಎ ಸರ್ಕಾರ ಮುರ್ದಾಬಾದ್. ಇನ್ಕ್ಲಾಬ್ ಜಿಂದಾಬಾದ್. ಮುಂದುವರಿಸಲೇಬೇಕು. ಎಲ್ಲಿವರೆಗೆ? ಸಿಪಿಐಎಂ ಮತ್ತು ಎಸ್ಯುಸಿಐಸಿ ಎಡಪಕ್ಷಗಳು ಕಲಬುರಗಿ ಜಿಲ್ಲೆಯಲ್ಲಿ ಕೇಂದ್ರದ ಹೋರಾಟದ ಭಾಗವಾಗಿ ನಾವು ದೊಡ್ಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಉದ್ದೇಶ ಇಷ್ಟೇ, ನರೇಂದ್ರ ಮೋದಿ ಪ್ರಧಾನಿಯಾದಂಥ ಈ ದೇಶದ NDA ಸರ್ಕಾರ ಅದು ಫ್ಯಾಸಿಸ್ಟ್ ಧೋರಣೆಯನ್ನು ಅನುಸರಿಸ್ಲತ್ತದ. ಜನತೆಯ ಕೈಯಿಂದ ಉದ್ಯೋಗ ಕಸ್ಕೊಳ್ಳುವಂಥ ಬಹುದೊಡ್ಡ ಷಡ್ಯಂತ್ರ ಅದು ಮಾಡ್ಯದ. ನಿಮಗೆ ಗೊತ್ತದ, ಎಡಪಕ್ಷಗಳ ಒತ್ತಾಯದ ಕಾರಣದಿಂದ UPA ಒಂದು ಸರ್ಕಾರ ಉದ್ಯೋಗ ಖಾತ್ರಿ ಅನ್ನೋದನ್ನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ತಂದಿತ್ತು. ಈಗ NDA ಸರ್ಕಾರ ಈ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ಕಿತ್ತಾಕಿ ಅದನ್ನು ಸ್ಕೀಮ್ ಆಗಿ ಮಾಡಿ ಅದನ್ನು ಸಂಪೂರ್ಣ ಬದಲಾವಣೆ ಮಾಡಿ ಪಾಪ ಶ್ರೀರಾಮ್ ಅವರಿಗೆ ತನ್ನ ಎಲೆಕ್ಷನ್ ಕೆಲಸವನ್ನು ಹಚ್ಚಿ ಶ್ರೀರಾಮಗೆ ಹೈರಾಣ ಮಾಡ್ತಾ ಇದ್ದಾರೆ. ಇದರಲ್ಲಿ VBG ರಾಮ್ಜಿ ಅಂತ ಪರಿವರ್ತನೆ ಮಾಡಿದ್ದಾರೆ. ಇದರ ಪ್ರಕಾರ ಯಾರಿಗೂ ಉದ್ಯೋಗ ಸಿಗಲ್ಲ. ಇವರು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರುವ ಈ ಸ್ಕೀಮ್ ಪ್ರಕಾರ, ದಿಸ್ ಈಸ್ ನಾಟ್ ಕಾಯ್ದೆ, ಸ್ಕೀಮ್ ಪ್ರಕಾರ ಭಾರತ ದೇಶದಲ್ಲಿ ಕೋಟಿಗಟ್ಟಲೆ ಜನರಿಗೆ ಏನು ಉದ್ಯೋಗದ ಗ್ಯಾರಂಟಿ ಇತ್ತು ಅದನ್ನು ಕಿತ್ತಾಕಿದಾರ ಮತ್ತು ಜನರನ್ನು ನಿರುದ್ಯೋಗಿಯಾಗಿ ಮಾಡಲಿಕ್ಕೆ ಹೊರಟಿದ್ದಾರೆ. ಮತ್ತು ಭಾರತ ದೇಶದ ಇಡೀ ಸಂಪತ್ತನ್ನು ಅದಾನಿ, ಅಂಬಾನಿ, ಟಾಟಾ, ಬಿರ್ಲಾ, ಗ್ರೂಪ್ ಆಫ್ ರಿಲಯನ್ಸ್ ಇವ್ರುಗಳಿಗೆ 40% ಒಟ್ಟು ಆದಾಯದ ಏನು ಕೊಡ್ತಾ ಇದ್ದಾರೋ ಈಗ ನಿರುದ್ಯೋಗಿಯನ್ನು ಸೃಷ್ಟಿ ಮಾಡಿ ಈ ಸಂಪತ್ತು ಅಲ್ಲೇ ಕೊಡ್ಲಿಕ್ಕಾಗಿ ಅವ್ರು ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ಎಡಪಕ್ಷಗಳು ಉದ್ಯೋಗ ನಮ್ಮ ಹಕ್ಕು, ಸಂವಿಧಾನ ಖೋಖ್ಲಾ ಮಾಡಲಿಕ್ಕೆ ಬಿಡೋದಿಲ್ಲ. ಹೊಸದಾಗಿ ತಂದಂತ VBG ರಾಮ್ಜಿ ಇದನ್ನು ವಾಪಸ್ ಆಗಬೇಕು, ಮನ್ರೇಗಾ ಇರಬೇಕು. ಮಹಾತ್ಮ ಗಾಂಧೀಜಿ ಮೇಲಿನ ದ್ವೇಷವನ್ನ ನಾವು ಯಾವತ್ತೂ ಒಪ್ಕೊಳ್ಳಲ್ಲ. ಮತ್ತು ನೀವು ರಾಮ ಹೆಸರನ್ನು ತಗೊಂಡು ಬಂದಿದ್ದೀರಿ, ನಿಮಗೆ ರಾಮನ ಮೇಲೆ ಪ್ರೀತಿ ಇಲ್ಲ. ಹೇ ರಾಮ್ ಅಂದಂತ ಮಹಾತ್ಮ ಗಾಂಧೀಜಿಗೆ ನಿಮ್ಮ ನಾಥುರಾಮ್ ಗೋಡ್ಸೆ, RSSನ ನಾಥುರಾಮ್ ಗೋಡ್ಸೆ ಗುಂಡು ಹಾಕಿದ್ದು ಈ ದೇಶ ಯಾವತ್ತೂ ಮರೆಯಲ್ಲ. ನೀವು ಈ ದೇಶದ ಜೊತೆಗೆ ನಡೆಸುವಂಥ ಈ ಗದ್ದಾರಿ, ಈ ನಿರುದ್ಯೋಗ ಸೃಷ್ಟಿ ಮಾಡೋದು, ಬಡತನವನ್ನು ಹೆಚ್ಚು ಮಾಡೋದು, ಬಡತನದ ಸೂಚ್ಯಾಂಕದಲ್ಲಿ 105ಕ್ಕೆ ತಂದು ನೀವು ನಿಲ್ಲಿಸಿದ್ದೀರಿ. ಸೊ ಇದನ್ನೆಲ್ಲವನ್ನು ವಿರೋಧಿಸಿ ಮನ್ರೇಗಾ ಉಳಿಬೇಕು, VBG ರಾಮ್ಜಿ ವಾಪಸ್ ಆಗಬೇಕು ಮತ್ತು 200 ದಿನ ಕೆಲಸ ಕೊಡಬೇಕು, ದಿನಕ್ಕೆ 600 ರೂಪಾಯಿ ಕೂಲಿಯನ್ನು ಕೊಡಬೇಕು ಅಂತ ಹೇಳಿ ಎಡಪಕ್ಷಗಳು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ.